ಪ್ರಸ್ತುತಕ್ಕೆ ಇವತ್ತು ಮಾತನಾಡೋದಕ್ಕಿಂತ ಮುಂಚೆ ಒಂದು ಒಂದು ಟಿಪ್ಸ್ ಕೊಡಬೇಕು. ಈಗ ನಾವು ಈ ಪ್ರಪಂಚದ ಯಾವ ಹಂತದಲ್ಲಿದ್ದೀವಿ, ಏನು ಪ್ರತಿ ಒಂದು ಸೆಕೆಂಡಿಗೆ ಒಬ್ಬ ವ್ಯಕ್ತಿಗೆ ಅಥವಾ ಮಗುವಿಗೆ ರಕ್ತದ ಅವಶ್ಯಕತೆ ಶಾರ್ಟೇಜ್ ಅಂತ ಈ ಪ್ರಸ್ತುತದಲ್ಲಿದೆ. ಈಗ ಒಂದು ಸೆಕೆಂಡಿಗೆ ಹಾಗಿದ್ದ ಮೇಲೆ ರಕ್ತ ಎಲ್ಲಿಂದ ತರೋದು? ಯಾವುದು ಫ್ಯಾಕ್ಟ್ರಿ ಇಲ್ಲ ಇದಕ್ಕೆ, ಹೌದಾ? ಇನ್ನು ಮುಂದಕ್ಕೆ ಹೋಗ್ತಾ ಇರತಕ್ಕಂಥ ವಿಚಾರ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಒಂದೊಂದು ಸೆಕೆಂಡ್ಗೂ ಕೂಡ ರಕ್ತದ ಅವಶ್ಯಕತೆಯಲ್ಲಿ ಇದ್ದೀವಿ ನಮ್ಮ ಭಾರತ ದೇಶ ಅಂದರೆ. ಎಲ್ಲಿಂದ ತರುವುದು ರಕ್ತವನ್ನು ಅಂತ ಸ್ವಲ್ಪ ಯೋಚನೆ ಮಾಡೋದಕ್ಕಿಂತ ಇದಕ್ಕೇನು ಉದ್ದೇಶ, ಏನು ಮಾಡಬೇಕಾಗತ್ತೆ ಅನ್ನೋ ತಿಳ್ಕೊಳ್ಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಇವತ್ತಿರ್ತಕ್ಕಂಥ ವಿಚಾರ ರಕ್ತ ತಗೊಳ್ಳೋಣ, ರಕ್ತ ಕೊಡೋಣ ಅಂತಕ್ಕಂಥ ವ್ಯವಹಾರ ನಡೀತಾ ಇದೆ. ಅಂದರೆ ಕೊಡಬೇಕು, ಒಂದು ಮಾನವೀಯತೆ ದೃಷ್ಟಿಯಿಂದ ದಾನ ಮಾಡಬೇಕು, ಒಂದು ಪ್ರಾಣವನ್ನು ಬದುಕಿಸ್ಬೇಕು. ಓಕೆ, ಕೊಡೋರಿಗೆ ಸೋಂಕು ರೋಗ ಇರತಕ್ಕಂಥದ್ದು 44% ಇದೆ. ರಕ್ತವನ್ನು ಡೊನೇಟ್ ಮಾಡ್ತಕ್ಕಂಥ ದಾನಿಗಳಲ್ಲಿ 44% ಸೋಂಕಿನ ಸಮಸ್ಯೆ ಇದ್ದ ಮೇಲೆ ಇನ್ನು ರಕ್ತ ಯಾರಿಂದ ತಗೊಳ್ಳೋದು? ಎಲ್ಲರೂ ರಕ್ತ ಕೊಡೋದಕ್ಕೆ ಒಪ್ಕೋತಾ ಇದ್ದಾರಾ? ಇಲ್ಲ. ಕೆಲವರಲ್ಲಿ ಇರುತ್ತೆ, ಕೆಲವರಲ್ಲಿ ಇಲ್ಲ. ಯಾಕೆ ಅಂದರೆ ನನಗೇ ನಿಂತ್ಕೊಳ್ಳೋ ಕೈಕಾಲು ಅಲ್ಲಾಡ್ತವೆ, ಕೊಟ್ಬಿಟ್ಟೇನಪ್ಪ ಮಾಡೋದು? ಯೋಚನೆ ಮಾಡೋ ಪರಿಸ್ಥಿತಿ. ಸೊ ಹಾಗಿದ್ದ ಮೇಲೆ ಇನ್ನು ಹೋಗ್ತಾ ಹೋಗ್ತಾ ಯಾವ ಮಟ್ಟಕ್ಕೆ ನಮ್ಮ ದೇಶ ಹೋಗ್ಬೋದು ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮಗೇನಾಗಿದೆ ಅಂದರೆ ಅಭ್ಯಾಸ ಏನೇ ಆದ್ರೂ ಡಾಕ್ಟ್ರು ಫೋನ್ ಮಾಡೋಣ, ಇದು ನಮಗೆ ಒಂದು ಕೆಟ್ಟ ಅಭ್ಯಾಸ ಬಂದ್ಬಿಟ್ಟಿದೆ. ಇದು ತಪ್ಪು ನಮ್ದಾ ಡಾಕ್ಟ್ರದಾ? ನಮ್ಮದೇ ತಪ್ಪು. ಅವ್ರೇನು ಬನ್ನಿ ಅಂತ ಕರೆದಿಲ್ಲ. ಸೊ ನಮಗೆ ವೀಕ್ ಮೈಂಡ್, ಏನು ನನಗೇನೋ ಆಗಿದೆ, ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಈ ಲಸಿಕೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಏನಕ್ಕೆ ಹಾಕಿಸ್ತಾರೆ ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರನೇ. ವೈರಸ್ ನಮ್ಮ ದೇಹಕ್ಕೆ ಬೇಡದೇ ಇರತಕ್ಕಂತಹ ಸೋಂಕು ರೋಗದಲ್ಲಿ ಕೆಲವೊಂದು ವಿಚಾರ ಮಗುವಿನಲ್ಲಿ ಬಂದಿರುತ್ತೆ ತಾಯಿ ತಂದೆಯಿಂದ. ಅದನ್ನು ಈಗಲೇ ಕಟ್ ಮಾಡಬೇಕು, ನಿರ್ಮೂಲ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶಕ್ಕೆ ಅದನ್ನು ಆಗ್ತಕ್ಕಂಥದ್ದು ಸೂಕ್ತವಾದದ್ದೇ.